ಮಹದಾಯಿ ವಿಚಾರಕ್ಕೆ ಸಿಟ್ಟು ತಮ್ನಾರ್ ಯೋಜನೆಗೆ ಈಗ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಕರ್ನಾಟಕ ಸರ್ಕಾರವೇ ಈಗ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಇದೆ ಅನ್ನುವಂತಹ ಆರೋಪವು ಕೇಳಿ ಬರ್ತಾ ಇದೆ. ಮಹದಾಯಿ ವಿಚಾರಕ್ಕೆ ಒಂದು ಕಡೆ ಸಿಟ್ಟು, ತಮ್ನಾರ್ ಯೋಜನೆಗೆ ತೆರೆಮರೆಯಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರವೇ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗೋವಾ ತಮ್ನಾರ್ ಯೋಜನೆ ಬಗ್ಗೆ ಕರ್ನಾಟಕ ಸಾಫ್ಟ್ ಕಾರ್ನರ್ ಇಟ್ಕೊಂಡಿದ್ಯಾ? ಮಹದಾಯಿಗೆ ಒಪ್ಪಿಗೆ ಕೊಡದಿದ್ರು ಕರ್ನಾಟಕ ಒಪ್ಪಿಗೆ ಕೊಟ್ಟಿದ್ಯಾಕೆ? ಹಾಗಿದ್ರೆ ಗೋವಾ ತಮ್ನಾರ್ ವಿದ್ಯುತ್ ಮಾರ್ಗಕ್ಕೆ ಕರ್ನಾಟಕದ ಅರಣ್ಯ ಇಲ್ಲಿ ಸಂಪೂರ್ಣವಾಗಿ ನಾಶವಾಗುತ್ತೆ. ಆದರೂ ಕೂಡ ಕರ್ನಾಟಕ ಸಮ್ಮತಿ ಕೊಟ್ಟಿದೆ. ಮಹದಾಯಿ ಯೋಜನೆಗಿಂತಲೂ ಹೆಚ್ಚು ಅರಣ್ಯ ನಾಶದ ಆರೋಪ ಇದೆ. ಯಾವ ಕಾರಣಕ್ಕೆ ಕರ್ನಾಟಕ ಈಗ ಇದಕ್ಕೆ ಅನುಮತಿಯನ್ನ ಕೊಟ್ಟಿದೆ? ಕರ್ನಾಟಕದ 174.5 ಹೆಕ್ಟೇರ್ ಅರಣ್ಯ ನಾಶವಾದರೂ ಒಪ್ಪಿಗೆಯನ್ನು ಸೂಚಿಸಿದೆ. ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಸಭೆಯಲ್ಲೂ ಇದಕ್ಕೆ ಅನುಮೋದನೆ ಸಿಕ್ಕಿದೆ. ಮಹದಾಯಿ ಯೋಜನೆಗಿಂತಲೂ ಹೆಚ್ಚು ಅರಣ್ಯ ಇಲ್ಲಿ ನಾಶ ಆಗುತ್ತೆ ಅನ್ನುವಂತಹ ಆರೋಪ ಇದೆ. ರಾಜ್ಯದಲ್ಲಿ ವಿರೋಧದ ನಡುವೆಯೇ ಈಗ ತೆರೆಮರೆಯಲ್ಲಿ ಸರ್ಕಾರದ ಸಮ್ಮತಿಯನ್ನ ನೀಡಲಾಗಿದೆ. ದಾಂಡೇಲಿ ಆನೆ ಕಾರಿಡಾರ್ನಲ್ಲಿ ಹಾದು ಹೋಗಲಿರುವಂತಹ ಗೋವಾ ತಮ್ನಾರ್ ಯೋಜನೆ ಭೀಮಗಡ ಅಭಯಾರಣ್ಯದ ಪರಿಸರ ಸೂಕ್ಷ್ಮ ವಲಯ ಆಗಿದೆ. ಕಾಳಿ ಹುಲಿ ಸಂರಕ್ಷಿತ ಅರಣ್ಯದಲ್ಲೂ ಕೂಡ ಯೋಜನೆ ಜಾರಿಯಾಗಲಿದೆ. ಕರ್ನಾಟಕದ ಪರಿಸರಕ್ಕೆ ಹಾನಿಯಾದರೂ ಚಿಂತೆ ಇಲ್ಲ. ಆದರೆ ಕರ್ನಾಟಕ ಸರ್ಕಾರ ಇದಕ್ಕೆ ಸಮ್ಮತಿಯನ್ನ ಕೊಟ್ಟಿದೆ. ಅಂದರೆ ಗೋವಾ ತಮ್ನಾರ್ ಯೋಜನೆಗೆ ಸಮ್ಮತಿಯನ್ನ ಸೂಚಿಸಿದೆ. ಅಂದರೆ ಕರ್ನಾಟಕ ಸರ್ಕಾರವೇ ಇಲ್ಲಿ ಇಬ್ಬಗೆಯನ್ನ ತೋರ್ತಾ ಇದೆಯಾ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅನ್ನುವಂಥದ್ದು. ಯಾಕಂದ್ರೆ ಮಹದಾಯಿ ಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಅರಣ್ಯ ಪ್ರದೇಶಗಳು ಹಾಳಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಮಹದಾಯಿ ಯೋಜನೆ ಹಳ್ಳ ಹಿಡಿತಾ ಇದೆ. ಸಾಕಷ್ಟು ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅದು ಕಿಂಚಿತ್ತೂ ಕರುಣೆ ಇಲ್ಲ ಕರ್ನಾಟಕ ಸರ್ಕಾರಕ್ಕೆ. ಆದರೆ ಈ ತಮ್ನಾರ್ ಯೋಜನೆಗೆ ಮಾತ್ರ ಈಗ ತೆರೆಮರೆಯಲ್ಲಿ ಪರ್ಮಿಷನ್ ಕೊಟ್ಟಿರುವಂಥದ್ದು. ಇವತ್ತು ಕರ್ನಾಟಕಕ್ಕೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆಯನ್ನು ಜಾರಿಗೊಳಿಸೋಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡ್ತಿಲ್ಲ. ಗೋವಾಕ್ಕೆ ಯಾವುದೇ ಅವರ ಬೇಡಿಕೆ ತಕ್ಷಣ ಅಂದರೆ ಅವ್ರಿಗೆ ಈಗ 74,000 ಗಿಡಗಳನ್ನು ನಾಶ ಮಾಡ್ಕ ಅರಣ್ಯ ನಾಶ ಮಾಡ್ತಾರೆ ಅವ್ರಿಗೆ ಯೋಜನೆಗೆ ಜಾರಿಗೊಳಿಸಾತ್ತೀರಿ. ಇದರಿಂದ ನೀವೇನು ಮಾಡತ್ತೀರಿ ಅಂದರೆ ಕರ್ನಾಟಕ ಜನಕ್ಕೆ ಅನ್ಯಾಯ ಮಾಡತ್ತೀರಿ. 1 ಕೋಟಿ ಜನಕ್ಕೆ ಕುಡಿಯುವ ನೀರು ಮತ್ತು ಕೃಷಿಗೆ ನೀರು ಬೇಕಾಗೈತೆ, ಅದನ್ನು ಬಿಡ್ತೀರಿ. ಗೋವಾಕ್ಕೆ ಕರೆಂಟ್ ಕೊಡೋಕೆ ರಾತ್ರೋರಾತ್ರಿ ನೀವು ಪರ್ಮಿಷನ್ ಕೊಡತ್ತೀರಿ. ಇದರಿಂದ ಇಬ್ಬಗೆ ನೀತಿಯಿಂದ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಬಿಡಬೇಕು. ಮೊದಲು ನಾವು ಆಯ್ತಲ್ಲ ನಮಗೆ ಯೋಜನೆಗೆ ಜಾರಿಗೊಳಿಸ್ಬೇಕಾದ್ರೆ ನಾವು ಮೂಗು ಹಿಡಿದ್ರೆ ಬಾಯಿ ತೆಗಿತೈತೆ ಗೋವಾ ಸರ್ಕಾರ. ಅದರಿಂದ ಇದನ್ನು ಜಾರಿಗೊಳಿಸ್ಬಾರ್ದು, ಇದಕ್ಕೆ ಪರ್ಮಿಷನ್ ಕೊಡುವಂತ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇದರಿಂದ ಈ ಕೇಂದ್ರ ಸರ್ಕಾರಕ್ಕೂ ಬಿಸಿ ತರ್ತೈತಿ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಿ ಶೀಘ್ರವಾಗಿ ನಮಗೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಕೊಡಿಸ್ಬೇಕಂತ ನಾನು ಕೇಂದ್ರ ಸರ್ಕಾರವೂ ಆಗ್ರಹ ಪಡಿಸ್ತೀನಿ ಮತ್ತು ರಾಜ್ಯ ಸರ್ಕಾರಕ್ಕೂ ಆಗ್ರಹ ಪಡಿಸ್ತೀನಿ. ತಮ್ನಾರ್ ವಿದ್ಯುತ್ ಯೋಜನೆಗಾಗಿ ಧಾರವಾಡದಿಂದ ಗೋವಾಕ್ಕೆ ಹೋಗುವಂಥ ವಿದ್ಯುತ್ತಿಗೆ 432 ಹೆಕ್ಟೇರ್ ಅರಣ್ಯ ಪ್ರದೇಶ ನಾಶ ಆಕೈತಿ. ಮಹದಾಯಿ ಯೋಜನೆಗೆ 1 ಕೋಟಿ ಜನಗಳಿಗೆ ಕುಡಿಲಿಕ್ಕೆ ಬೇಕಾದಂಥ ನೀರಿಗಾಗಿ ಬರೀ 53 ಹೆಕ್ಟೇರ್ ಪ್ರದೇಶ ಬಳಕೆ ಆಗ್ತೈತಿ. ಇಲ್ಲಿ ಕೇಂದ್ರ ಸರ್ಕಾರ ಬೇಕಾದಂಥ 53 ಹೆಕ್ಟೇರ್ ಪ್ರದೇಶಕ್ಕೆ ಅನುಮತಿ ಕೊಡೋಲ್ದು. ನೀವು ನೋಡಿದ್ರೆ ಆ ಒಂದು 400 ಹೆಕ್ಟೇರ್ ಪ್ರದೇಶ ಅರಣ್ಯ ನಾಶ ಆಗೋದಕ್ಕೆ ರಾಜ್ಯ ಸರ್ಕಾರ ಅನುಮತಿ ಕೊಡೋಕೆ ಮುಂದಾಗಿರಿ. ಈ ಒಳಗೆ ಏನು ಹೇಳಿದ್ರಿ, ಮಹದಾಯಿ ಯೋಜನೆಗೆ ಅನುಮತಿ ಕೊಡ್ತೇವೆ ಅಂತ ಹೇಳಿದ್ರಿ ನೀವು ರಾಜ್ಯ ಸರ್ಕಾರ. ಈಗ ಯಾವುದೇ ರೀತಿ ಅದನ್ನೆಲ್ಲ ಮರೆತು ಕೂಡಲಿನ ಒಳಗಿಂದೊಳಗೆ ನೀವು ಗೋವಾ ಸರ್ಕಾರಕ್ಕೆ ಅನುಮತಿ ಕೊಡೋಕೆ ಮುಂದಾಗಿರಿ. ಇನ್ನೊಂದು ಕಡೆ ಆ ಯೋಜನೆ ಜಾರಿಗೊಳಿಸೋದಕ್ಕಾಗಿ ನಿಮ್ಗೆ ಒತ್ತಾಯ್ತು ಅಂದಾಗ ಹೇಳ್ತೀರಿ ಗೋವಾ ವಿರೋಧ ಮಾಡೈತಿ ಅಂತೇಳಿ ಗೋವಾದ ಕಡೆ ಬೆಟ್ ಮಾಡ್ತೀರಿ. ಅದೇ ಗೋವಾಕ್ಕೆ ವಿದ್ಯುತ್ ಕೊಡೋಕೆ ನೀವು ತಯಾರಾಗಿರಿ. ಅಂದರೆ ನೀವು ಗೋವಾದ ಪರವಾಗಿದ್ದೀರಿ ಅಥವಾ ಕರ್ನಾಟಕದ ಪರವಾಗಿದ್ದೀರಿ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕಾಗತ್ತೆ. ಈಗಾಗಲೇ ರಾಜ್ಯ ಸರ್ಕಾರ 2 ಬರೇ ರದ್ದುಪಡಿಸಿದ್ರು. ಅವತ್ತು ಇದಕ್ಕೆ ಯಾಕೆ ಅನುಮತಿ ಕೊಡಾಕತ್ತೀರಂತ ಅಧಿಕಾರಿಗಳ ಮ್ಯಾಗೂ ಚಾರ್ಜ್ ಮಾಡೋಕ್ಕೆ ತಯಾರಾಗಿದ್ರಿ. ಆ ಅಧಿಕಾರಿಗಳು ಕೂಡ ಅದನ್ನು ತಡೆ ಹಿಡಿದಿದ್ರು. ಈಗ ನೀವು ಒಳಗಿಂದೊಳಗೆ ಅದಕ್ಕೆ ಅನುಮತಿ ಕೊಡೋಕೆ ಮುಂದಾಗಿರಿ ಅಂದ್ರೆ ಎಲ್ಲೋ ಒಂದು ಕಡೆ ನೀವೆಲ್ಲ 2 ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕ ರಾಜ್ಯದ ಪರವಾಗಿ ಇದ್ದದ್ದ ಕರೆ ಆದ್ರೆ ಕೂಡಲೇ ಮಹದಾಯಿ ಯೋಜನೆ ಜಾರಿಗೊಳಿಸ್ರಿ.